ನನಗೆ ಕಣ್ಣು ಒದ್ದೆ ಆಗೋಯ್ತು ಕಣ್ರಪ್ಪ. ಯಾಕಂದರೆ ಬಿಗಿನಿಂಗ್ ಎಲ್ಲನೂ ತುಂಬ ಕಾಮಿಡಿಯಾಗಿ ಮಜವಾಗಿ ಹೋಗ್ತಾ ಇತ್ತು. ಸೆಕೆಂಡ್ ಹಾಫಲ್ಲಿ ಎಮೋಷ್ನಲ್ ಜಾಸ್ತಿ ಆಗೋಯ್ತು. ನಾನು ಇದು ಎರಡನೇ ಸಲ ಸಿನಿಮಾ ನೋಡ್ತಾ ಇರೋದು. ನನಗೆ ಪ್ರೊಡ್ಯೂಸರ್ ಒಂದು ಸಲ ತೋರಿಸಿದ್ರು ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ, ಒಂದು ಸಲ ಬಂದು ನೋಡಿ ಅಂತ. ಆವಾಗಲೂ ಕಣ್ಣೊದ್ದೆ ಆಯಿತು. ಈಗ ಸೆಕೆಂಡ್ ಟೈಮ್ ನನಗೆ ಕತೆ ಏನದು ಗೊತ್ತಿತ್ತು, ಏನಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಸಹ ಎಂಡ್ ಪ್ರೀ ಕ್ಲೈಮ್ಯಾಕ್ಸ್ ಬರ್ತಾ ಬರ್ತಾ ನನ್ನ ಕಣ್ಣು ಒದ್ದೆ ಆಗೋಯ್ತು. ನಿಜವಾಗ್ಲೂ ಎಲ್ಲರೂ ನೋಡೋವಂಥ ಪಿಕ್ಚರ್. 1970ನಲ್ಲಿ ಆಗಿರತಕ್ಕಂಥ ವಿಚಾರಗಳನ್ನ ಯಥಾವತ್ತು ಹಾಗೆ ಸ್ಕ್ರೀನ್ ಮೇಲೆ ತರಬೇಕು ಅಂದರೆ ಇಟ್ಸ್ ನಿಜವಾಗ್ಲೂ ಒಂದು ದೊಡ್ಡ ಅಡ್ವೆಂಚರೇ. ಯಾಕಂದರೆ ಪ್ರಾಪರ್ಟಿಯಿಂದ ಹಿಡಿದು ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ಸ್ ಡಿಸೈನ್ ಮಾಡಿರೋದ್ರಿಂದ ಹಿಡಿದು, ಆಮೇಲೆ ನನ್ನ ಕ್ಯಾರೆಕ್ಟ್ರು, ನಾನು ಈ ಥರದೊಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಆ್ಯಕ್ಸೆಂಟೇ ಅಲ್ಲ, ವೇಷಭೂಷಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಆ ಪೀರಿಯಡಿಗೆ ತೊಗೊಂಡೋಗಿದೆಯಲ್ಲ, ಭಾಳ ಖುಷಿ ಆಯಿತು ನನಗೆ. ಇದನ್ನು ನೋಡಿದ ಮೇಲೆ ನನ್ನ ಪಾತ್ರಗಳು ಮೋಸ್ಟ್ಲಿ ಬೇರೆ ಬೇರೆ ಚಿತ್ರಗಳೆಲ್ಲ ಬದಲಾಗ್ಬೋದು, ನನಗೆ ಸಿಗೋವಂಥ ಪಾತ್ರಗಳು ಅಂತ ನನಗೆ ಅನಿಸ್ತಾ ಇದೆ. ಐ ಹೋಪ್ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಇದಕ್ಕೇನು ವಯೋಮಿತಿ ಇಲ್ಲ, ಮಕ್ಕಳು ನೋಡ್ಬೋದು, ತಂದೆ ತಾಯಿನೂ ನೋಡ್ಬೋದು, ಅವ್ರ ತಂದೆ ತಾಯಿನೂ ಕರ್ಕೊಂಬರ್ಬೋದು. ದಯವಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ನಿಮ್ಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಈ ಸಿನಿಮಾನ ನೋಡಿ ಸರಳಾ ಸುಬ್ಬರಾವ್ಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.